ನಮಸ್ಕಾರ. ಇವತ್ತು ಸಿಂಪಲ್ ಫುಡ್ ಹೌಸಲ್ಲಿ ಮೊಳಕೆ ಬರಿಸಿದ ಮಡಕೆ ಕಾಳಿನಿಂದ ಬಾಜಿ ಮಾಡೋದು ಹೇಗಂತೇಳಿ ನೋಡ್ಕೊಂಡು ಬರೋಣ. ಮೊಳಕೆ ಕಾಳಿನ ಬಾಜಿ ಮಾಡ್ಕೊಳ್ಳಿಕ್ಕೆ ಮೊದಲು ಕುಕ್ಕರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಈಗ ಅದಕ್ಕೆ 2 ಸಾಸಿವೆ, 2 ಉದ್ದಿನ ಬೇಳೆ, ಒಂದು ಸ್ವಲ್ಪ ಜೀರಿಗೆ, 2 ಚಕ್ಕೆ, 1 ಯಾಲಕ್ಕಿ, ಒಂದು ಮಸಾಲೆ ಮೊಗ್ಗು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮ ಒಗ್ಗರಣೆ ಆಗಿದೆ. ಈಗ 1 ಬೌಲ್ನಷ್ಟು ನೀರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1-2 ಟೊಮೆಟೊ ಕೊಚ್ಕೊಂಡಿರುವಂಥದ್ದು ಇದನ್ನು ಹಾಕ್ಕೊಳ್ಬೇಕು. ಈಗ 1 ತುಂಡು ಶುಂಠಿ ಕೊಚ್ಕೊಂಡಿರುವಂಥದ್ದು ಇದನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪೌಡರ್, ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ 1-2 ಬೌಲ್ನಷ್ಟು ಮೊಳಕೆ ಬರಿಸಿದಂತಹ ಮಡಕೆ ಕಾಳು ಇದನ್ನು ಈಗ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಅದ್ರ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1-2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಕುಕ್ಕರಿನ ಮುಚ್ಚಳ ಹಾಕಿ 1-2 ಸೀಟಿ ಹೊಡೆಸ್ಕೊಳ್ಳೋಣ. ಈಗ ಕುಕ್ಕರಿಂದ ಗ್ಯಾಸ್ ರಿಲೀಸ್ ಆಗಿದೆ. ನಮ್ಮ ಮಡಕೆ ಕಾಳಿನ ಬಾಜಿ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ಈಗ ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೊಳ್ಳಿಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ಇದನ್ನು ನೀರು ಹಾಕಿ ಹೀಗೆ ಕರಡ್ಕೊಂಡು
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ತರಿಸ್ಕೊಳ್ಬೇಕು. ಈಗ ಇದೊಂದು ಕುದಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಹೆಲ್ದಿ ಆಗಿರುವಂಥ ನಮ್ಮ ಮಡಕೆ ಕಾಳಿನ ಬಾಜಿ ರೆಡಿಯಾಗಿದೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.